ಇವ್ರು ಆಗ್ಲೇ ಎಲ್ಲರೂ ಮಕ್ಕಳು ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ನಾವಿನ್ನ ಮಕ್ಕಳು ಸಿನಿಮಾ ಮಾಡಬೇಕು ಮುಂದೆ. ಸೊ ಐ ಥಿಂಕ್ ಆ ಇನ್ನೋಸೆನ್ಸ್ ಕಾಣ್ತದೆ. ಅಂದ್ರೆ ಸಿನಿಮಾ ಮೇಕಿಂಗ್ ಅಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಯಾವಾಗ್ಲಾದ್ರು ಕೆಲವೊಂದ್ಸಲ ಏನು ಗೊತ್ತಿಲ್ದಲೆ ಮಾಡ್ತೀವಲ್ವಾ, ಅದು ಯಾವಾಗ್ಲೂ ಒಂದು ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿಲ್ದಲೆ ಮಾಡಿದಾಗ. ಕೆಲವೊಂದ್ಸಲಿ ಎಲ್ಲ ಗೊತ್ತಿದ್ದು ಮಾಡಿದಾಗಲೇ ಏನೋ ಒಂದ್ ಸ್ವಲ್ಪ ಹೇಳುತ್ತೀವಿ, ಗೊತ್ತಿಲ್ದಲೆ ಮಾಡಿದಾಗ ಔಟ್ಪುಟ್ ಸಕ್ಕತ್ತಾಗಿರುತ್ತೆ. ಒಂದು ಏನು ಅಂದ್ರೆ ಆ ಸಿನಿಮಾ ಇಡೀ ಟ್ರೈಲರ್ ಅಲ್ಲಿ ಏನು ಆ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಥಿಂಕ್ ಆ ಇನ್ನೋಸೆನ್ಸ್ ಯಾವಾಗಲೂ ಕ್ಯಾರಿ ಆಗುತ್ತೆ, ಯಾವಾಗಲೂ ಹಾರ್ಟ್ ಟಚಿಂಗ್ ಅನ್ಸುತ್ತೆ. ನಾವು ಈ ತರ ಸಿನಿಮಾಗಳು ಮೇಯೊಳಗನ್ನು ತಮಿಳಲ್ಲಿ ಅಥವಾ 96 ಈ ತರದೆಲ್ಲ ನೋಡಿದೀವಿ, ಅಂಡ್ ಅಲ್ಲಿ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿರುತ್ತೆ ಆ ಸಿನಿಮಾಗಳಿಗೆ. ಸೊ ಈ ತರ ಒಂದು ಸಿನಿಮಾಗಳು ನಾನು ಹೇಳೋದು ಗೆಲ್ಲಿ ಅನ್ನೋದಕ್ಕಿಂತ ಕಮರ್ಷಿಯಲ್ ಆಗಿ ಗೆಲ್ಬೇಕು. ಯಾಕಂದ್ರೆ ಈ ಸಿನಿಮಾಗೆ ಯಾರು ಕಾಸು ಹಾಕಿರ್ತಾರೋ ಅವ್ರೊಂದು 5ರಷ್ಟು ಕಾಸು ಮಾಡಿದ್ರೆ ಅದ್ರ ಹಿಂದೆ ಇನ್ನೊಂದು 2 ಈ ತರದ ಸಿನಿಮಾಗಳು ತೆಗಿತಾರೆ. ಡೈರೆಕ್ಟರ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಆಕ್ಟರ್ಸ್ಗಳಿಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ. ಅಂಡ್ ದಟ್ ಈಸ್ ಹೌ ಇಂಡಸ್ಟ್ರಿ ವಿಲ್ ಗ್ರೋ. ಅಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿ ಒನ್. ಇದು ಬರೀ ಯಾರೋ ಒಬ್ರು ಮಾಡಕ್ ಆಗೋದಿಲ್ಲ. ಎಲ್ಲ ಆತರ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ನಟರು, ಹೊಸ ಟೆಕ್ನಿಷಿಯನ್ಸ್ ಎಲ್ಲರೂ ಅವಾಗವಾಗ ಗೆಲ್ಲಿಸ್ಬೇಕು. ಅಂದ್ರೆ ಯಾವಾಗ್ಲೂ ಒಂದ್ಸಲಿ ಗೆಲ್ಬಾರ್ದು, ಪದೇ ಪದೇ ಗೆಲ್ಬೇಕು ಈ ತರ ಸಿನಿಮಾಗಳು. ಸೊ ಹಾಗಾಗಿ ತುಂಬಾ ಫ್ರೆಶ್ ಆಗಿದೆ ಈ ಒಂದು. ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಪೋಸ್ಟರ್ಸ್. ಈ ಪೋಸ್ಟರ್ಸ್ ನಿಮ್ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಪೋಸ್ಟರ್ಸ್ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ಆ ಪೆನ್ಸಿಲ್ ಆರ್ಟ್ ಅಲ್ಲೇ ಇದೆ ಆ ಪೋಸ್ಟರ್ಸ್ ಎಲ್ಲ. ಸೊ ಆ ಕಾನ್ಸೆಪ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರ ಏನ್ ಸೀಸ್ ಕಡ್ಡಿ ಅಂತ ಒಂದು ಹೆಸರಿಟ್ಟಿದಾರಲ್ಲ, ಆ ಥೀಮ್ ಒಳಗಡೆನೆ ಪೋಸ್ಟರ್ಸ್ ನ ಡಿಸೈನ್ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಸಿಗ್ಲಿ ನಿಮ್ಗೆ, ನಮ್ಮ ಇಂಡಸ್ಟ್ರಿಯ ಎಲ್ಲ ಏನೋ ಹೀರೋಗಳು, ಡೈರೆಕ್ಟರ್ಗಳು ಅಥವಾ ತುಂಬಾ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಸಪೋರ್ಟ್ ಸಿಗ್ಲಿ, ಎಲ್ರಿಗೂ ಸಿನಿಮಾ ತೋರಿಸಿ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಡೂ ವೆಲ್. ಅಂಡ್ ನಾನ್ ಕೇಳ್ಕೊಳ್ಳೋದು ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಲಿ, ಅದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿ ನೀವು, ಅದೇ ಇಂಪಾರ್ಟೆಂಟ್. ಇವಾಗ ಗೆಲ್ಲಿ ಅನ್ನೋದು ಓಕೆ, ಬಟ್ ಕಾಸು ಬರೋದು ಇಂಪಾರ್ಟೆಂಟು. ಸೊ ಈ ಸಿನಿಮಾಯಿಂದ ನಿಮ್ಗೆ ಕಾಸು ಬರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮಂತ ಟೀಮು ಒಂದ್ ಹೆಜ್ಜೆ ಮೇಲೆ ಹೋಗ್ಬೇಕು ಅಂತಂದ್ರೆ ಒಂದು ಮೆಟ್ಲಿರ್ಬೇಕು, ಇಲ್ಲಾಂದ್ರೆ ಎಳೆಯೋ ಕೈ ಇರ್ಬೇಕು. ಆ ಎಳೆಯೋ ಕೈಯಾಗಿ ಒಂದ್ ಕಡೆ ನಮ್ಮ ಕೊಲೀಗ್ಸ್ ಇದಾರೆ. ಅಂದ್ರೆ ಎಲ್ಲ ಶ್ರೀನಿ ಸರ್ ಇರ್ಬೋದು, ಸಾಗರ್ ಸರ್ ಇರ್ಬೋದು, ಮಲ್ಲಿ ಸರ್ ಇರ್ಬೋದು, ಮಹೇಶ್ ಗೌಡ ಸರ್ ಇರ್ಬೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ಮಾಧ್ಯಮದವರು, ನೀವು ಒಂದ್ ಕೈ ಆದ್ರೆ ಅವ್ರ ಒಂದ್ ಕೈ, 2 ಕೈಯಿಂದ ಹೇಳಿದ್ರೆ ನಾವು ಡೆಫಿನೆಟ್ ಆಗಿ ಮೇಲೆ ಬಂದೇ ಬರ್ತೀವಿ. ಮಾತಾಡೋದು ತುಂಬಾ ಇದೆ. ಸೊ ಅದಕ್ಕೆ ನಾನು ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 2 ಸಾಂಗ್ ಬರ್ದಿದ್ದೀನಿ. ಸರ್ ಬರವಣಿಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೀಟರ್ ಕೆಲವೊಬ್ಬರಿಗೆ ಅಂದ್ರೆ ಈಸಿಯಾಗಿ ಸಿಗುತ್ತೆ, ನನಗೆ ಮೀಟರ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಸರ್. ಬಿಟ್ರೆ ನೀನು ಇಲ್ಲ, ಮೀಟರ್ ಚೆನ್ನಾಗಿ ಸಿಗುತ್ತೆ ನನಗೆ. ಸೊ ಹಂಗಾಗಿ ಬರ್ದಿರೋದು ಅಷ್ಟೇ. 17 ಸಾಂಗ್ ಬರ್ದಿದ್ದೀನಿ. ಒಂದು 5 ರಿಲೀಸ್ ಆಗಿದೆ, ಇನ್ನ ಮುಂದೆ ಬರೋದಿದೆ. ಇದೇ ಸಿನಿಮಾದಲ್ಲಿ 2 ಸಾಲು ಹೇಳ್ತೀನಿ. ಒಂದು ಮೋಟಿವೇಶನಲ್ ಸಿಚುವೇಶನ್ ಆ ತರದ. ಯಾರ್ಯಾಕೆ ಬರಬೇಕು ನೀ ನಂಬೋ ನಿನ್ನನ್ನೇ, ಕೈ ಎತ್ತಿ ಮುಗಿಯೋದು ಕಾಲ್ ತೊಳಿಕ ಕಲ್ಲನ್ನೇ ಅಂತ. ಸೊ ಈ ತರದ್ದು ಒಂದು ಮೋಟಿವೇಶನಲ್ ಸಾಂಗ್ ಅಲ್ಲಿ ಈ ತರದ 2 ಸಾಲು ಬರುತ್ತೆ. ಇಲ್ಲ ಪೂರ್ತಿ ಕಂಟೆಂಟ್ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು ಪೂರ್ತಿ ಕಂಟೆಂಟ್ ಹೇಳ್ತಾರೆ. ಆಮೇಲೆ ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಅಂದ್ರೆ ಅವ್ರ ಕ್ಲಾರಿಟಿಯಿಂದ ಹೇಳಿದಾಗಲೇ ನಾವು ಕರೆಕ್ಟ್ ಆಗಿ ಮಾಡೋದು. ಇಲ್ಲಾಂದ್ರೆ ಕನ್ಫ್ಯೂಷನ್ ಅಲ್ಲಿ, ಅವರು ಕನ್ಫ್ಯೂಷನ್ ಇದ್ದು ನಾವು ಕನ್ಫ್ಯೂಷನ್ ಇದ್ರೆ ಬರೋ ಪ್ರಾಡಕ್ಟ್ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಸೊ ಅವ್ರು ತುಂಬಾ ಕ್ಲಾರಿಟಿಯಿಂದ ಹೇಳ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.